ರಕ್ಷಕ ರಕ್ಷಕ ರಕ್ಷಕ್ಕೂ ನನಗೂ ವಿಜಯ್ ಸರ್ಗೂ ಷಡಕ್ ಸರ್ ನಾನು ನೋಡಿದ ಎರಡೇ ಪಿಲ್ಲರ್ ಯಾರು ನನಗೆ ಗೊತ್ತಿಲ್ಲ, ಬಟ್ ನೀವು ಗೊತ್ತಿರೋರು ಗೊತ್ತಿಲ್ಲ. ಈಗ ನಮ್ಗೆ ಒಂದು ತತ್ವ ಇದೆ, ಗೊತ್ತಿದೆ ಅಲ್ವಾ? ಯಾಕೆಂದ್ರೆ ಸರ್ವಜನ ಸುಖೀನ ಭವಂತ ಏಕೈಕ ಪದ ಹೇಳ್ತೀವಿ ನಾವು. ವಿತ್ ನಾನು ವಿಜಯ್ ಸರ್ದಲ್ಲಿ ಬುಲೆಟ್ ಕಾಳಿ ಅಂತ ಒಂದು ಮೂವಿ ಮಾಡ್ತೀನಿ. ಬಟ್ ನಾನು ಬುಲೆಟ್ ಕಾಳಿ ಅಂತ ಮೂವಿಗೆ ಒಬ್ಬ ಮೇಕಿಂಗ್ ಸ್ಟಿಲ್ ಫೋಟೋಗ್ರಾಫಿಗೆ ಹೋಗ್ತೀನಿ. ಅಲ್ಲಿ 2 ಕ್ಯಾಮ್ರಾ ಬರುತ್ತೆ. ಬಂದಾಗ ಹೇಳ್ತಾರೆ, ಭೂಷಣ್ ಸರ್ ನಾನು ಟೈಮ್ ಹೋಗುತ್ತೆ, ನೀವು DOP ಮಾಡಿ ಅಂತಾರೆ. ಈಗೇನು ಷಡಕ್ ಸರಿ ಸರ್ ಆಕ್ಟ್ ಮಾಡಿದ್ದಾರೆ. ಬಟ್ ಈಗ ಏನು ರಕ್ಷಕ ಆ ಮೂವಿ 100 days ಓಡಿದೆ ಅಂತ ಹೇಳ್ತಾರಲ್ವಾ, ಅದಕ್ಕೆ ಶ್ರಮ ಎಷ್ಟಿದೆ ಅಂತಂದ್ರೆ ಒಬ್ಬ ಟೆಕ್ನಿಷಿಯನ್ ಆಗಿ ನಾವೇನು ಹೊರಗಡೆ ನಿಂತು ಮಾಡ್ತೀವಲ್ವಾ, ಚಳಿನಲ್ಲಿ ನೀರಿರಲ್ಲ, ಹೊರಗಡೆ ಕುಡಿಯೋ ನೀರಿರಲ್ಲ, ಬಿಸಿಲಿರುತ್ತೆ, ಊಟ ಕರೆಕ್ಟ್ ಆಗಿರಲ್ಲ, ನಿದ್ದೆ ಮಾಡಿರಲ್ಲ. ಆದ್ರೆ ನಾವು ಕಂಟೆಂಟ್ ಒಂದು ಫ್ಲೋ ಮಾಡ್ಬೇಕು, ಆ ಕಂಟೆಂಟ್ ತಗೊಳ್ಬೇಕು ನಾವು ಹಾಗೇನೆ. ತಿರ್ಗಾ ಈಗ ಬಣ್ಣ ಹಚ್ಕೊಂಡ್ಬಿಟ್ಟು ನೀವು ಒಂದ್ ಕಡೆ ಯಾವ್ದೋ ಒಂದು ಪ್ಲೇಸ್ ಅಲ್ಲಿ ಒಂದು ಹೊರಗಡೆನೋ ಒಳಗಡೆನೋ ಅಂದ್ರೆ ಇಂಡೋರ್ ಔಟ್ಡೋರ್ ನಿಂತ್ಕೊಂಡಿರ್ತೀರಾ. ಈಗ ಹಿಂದೆ ಅಂದ್ರೆ ಮುಂದೆ ಏನ್ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗುತ್ತೆ ಅಂದ್ರೆ ಫಸ್ಟ್ ಅಬ್ಸರ್ವೇಷನ್ ಮಾಡಿ ಒಂದು ಫೋಟೋಗ್ರಫಿ ಆಗ್ಬೋದು, ವಿಜುವಲ್ಸ್ ಆಗ್ಬೋದು, ಕೂಡ ಏಕೈಕ ಪದಕೊಳ್ಳುವಂತ ಒಬ್ಬ ಟೆಕ್ನಿಷಿಯನ್, ಒಬ್ಬ DOP, ಒಬ್ಬ ಸ್ಟಿಲ್ ಫೋಟೋಗ್ರಾಫರ್. ಈಗ ಸಾರ್ ಹೇಳ್ತಾ ಇದ್ರು ಒಂದು ಈಗ ಫಸ್ಟ್ ಗೆ ಬಂದೇ ನನಗೆ ಟೆಕ್ನಿಷಿಯನ್ ಎಲ್ಲ ಸೇರ್ಕೊಂಡು ರಕ್ಷಕ ಮೂವಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು 100 days ಆಗಿದೆ, ಎಲ್ಲೋ ಒಂದು ಪ್ರದೇಶದಲ್ಲಿ ಯಾವುದೋ ಒಂದು ಥಿಯೇಟರ್ ಅಲ್ಲಿ ಆಗಿದೆ ಅಂತಂದ್ರೆ ಏನೀಗ ಸಾರ್ ವಿಜಯ್ ಸರ್ ಇದಾರಲ್ಲ ಅವರ ಶ್ರಮ. ತಿರುಗಿ ನೀವೆಲ್ಲ ಒಂದು ಈಗ ಹಿಂದೆ ಮುಂದೆ ಆಕ್ಚುಲಿ ನೀವು ಎಲ್ಲ ಒಂದ್ ಕಡೆ ಕುತ್ಕೊಂಡು ಎಲ್ಲ ಒಂದ್ ಕಡೆ ನಿಂತ್ಕೊಂಡು ನೀವು ಊಟ ಮಾಡಿದ್ರೆ ಊಟ ಮಾಡಿಲ್ವೋ, ಬಟ್ ಅಷ್ಟು ಜನಕ್ಕೆ ಇವರು ನಿರ್ಮಾಪಕರಾಗಿ ಎಸ್ಪೆಷಲಿ ನಾನು ಈ ಫೀಲ್ಡ್ ಅಲ್ಲಿ ಬಂದಿರೋದು ಆಕ್ಚುಲಿ 98 ಅಲ್ಲಿ ಬರ್ತೀನಿ. ಇದೇ ಬೆಂಗಳೂರು ಬಂದಾಗ ಊಟ ಇಲ್ಲ, ಇದೇ ಬೆಂಗಳೂರು ಬಂದಾಗ ಜಾಬ್ ಇಲ್ಲ. ಬಟ್ ರೋಡಲ್ಲಿ ಮಲ್ಕೊಂಡು ಇವತ್ತು ಬಂದ್ ತಿಂದು ಟೀ ಕುಡಿದು ನಾನು ಇವತ್ತು ಒಬ್ಬ ದೊಡ್ಡ ಮಟ್ಟಿಗೆ ಇವತ್ತೊಂದು 25 ಮೂವಿ ಆಗಿದೆ. TRK ಒಮ್ಮಾಡಿ ಪರ್ವದಲ್ಲಿ ಮಾಡ್ತಾ ಇದ್ದೀನಿ. ನಾನು ಇವತ್ತು ದೊಡ್ಡ ಸ್ಟೇಜ್ ಬಂದಿದೆ ಅಂತಂದ್ರೆ ಒಂದು ಕೇಳ್ಕೊಂಡ್ ಬರ್ತೀನಿ ಅವ್ರನ್ನ. ಸಾರ್ ಒಂದು ಕೇಳ್ತಾರೆ, ಒಂದು ನನಗೆ ಗ್ರೂಪ್ ಅಲ್ಲಿ ಹಾಕ್ತಾರೆ, ಒಂದು ರಕ್ಷಕ 100 days ಅಂತ ನಾನೇ ಕಾಲ್ ಮಾಡ್ತೀನಿ. ಬಟ್ ಅವ್ರು ಏನ್ ಕರೆದಿಲ್ಲ, ಕಾಲ್ ಮಾಡಿ ಅವ್ರು ಹಾಕಿದ್ದು ನೋಡಿ ನಮಗೆ ಏನು ಕುರಿಯಿರೋದು ಏನು ಚಿಕ್ಕರು ದೊಡ್ಡರು ಯಾರಿಲ್ಲ ಅವ್ರಿಗೆ ನಾನು ಮಾತಾಡಿ ಒಂದು ಸುತ್ತ ನಾನು. ಯಾಕೆಂದ್ರೆ ಒಬ್ಬ ಟೆಕ್ನಿಷಿಯನ್ ಆಗಿ ಮಾತಾಡ್ಬೇಕಂತಂದ್ರೆ ಒಂದು ಪ್ರತಿಯೊಬ್ಬರು ಒಂದು ಮಗು ಹೇಳಿರಲ್ವಾ, ಆ ಮಗು ಹೇಳ್ತಾರೆ, ಪೇರೆಂಟ್ಸ್ ಬರ್ತಾರೆ. ನಾನು ಶಾರ್ಟ್ಸ್ ಬಂದಿದ್ದೀನಿ, ಆ ಮಗು ಒಂದು ಕಾಲೇಜಿಂದ ಬಂದು ಸ್ಕೂಲಿಂದ ಬಂದು ಶಾರ್ಟ್ಸ್ ಅಲ್ಲಿ ಬಟ್ಟೆ ಬಿಚ್ಕೊಂಡು ರೋಡಲ್ಲಿ ನಿಂತ್ಕೊಳ್ತಾರೆ. ರೋಡಲ್ಲಿ ಚಳಿ ಇದೆ, ತುಂಬಾ ಚಳಿ ಇದೆ, ಆದ್ರೆ ಅವ್ರ ಹುಮ್ಮಸ್ಸಿದೆ. ನಾನು ಸ್ಕ್ರೀನ್ ಮೇಲೆ ಬರ್ತಾ ಇದ್ದೀನಿ, ನಾನು ಒಂದು ನೋಡ್ತೀನಿ ಅಂತ ಒಂದು ಹೇಳ್ತಾರೆ. ನಮ್ಗೆ ಖುಷಿ ಆಗುತ್ತೆ. ಅಂತ ಮಗು ಬಂದು ರೋಡಲ್ಲಿ ನಿಂತ್ಕೊಂಡು ಒಂದು ಸೀನ್ಗೋಸ್ಕರ ಏನೋ ಒಂದು ಹೇಳೋದು ಅವ್ರು ನಿಂತ್ಕೊಡ್ತಾರೆ ಅಂತ ನಮ್ಮದೊಬ್ಬ ಟೆಕ್ನಿಷಿಯನ್ ಆಗಿ ನಾವು ಏನಾದ್ರು ಒಂದು ಕಾಂಟ್ರಿಬ್ಯೂಷನ್ ಕೊಡ್ಬೇಕು. ಇವಾಗ ಹೇಳ್ತೀರಿ, ಈಗ ಗೊತ್ತು ಈ ದೊಡ್ಡ ಸಾಹಿತ್ಯಗಳಿದ್ದಾರೆ, ದೊಡ್ಡ ಡೈರೆಕ್ಟರ್ಗಳಿದ್ದಾರೆ, ದೊಡ್ಡ ಪ್ರೊಡ್ಯೂಸರ್ಗಳಿದ್ದಾರೆ. ಇವತ್ತು ಒಂದು ಈಗ ದೊಡ್ಡ ಮಟ್ಟಿಗೆ ಇದು ನ್ಯಾಷನಲ್ ಇಂಟರ್ನ್ಯಾಷನಲ್ ಅವಾರ್ಡ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅಂತಂದ್ರೆ ಕತೆ ಅವ್ರಿಗೆ ಟೆಕ್ನಿಷಿಯನ್, ಇದು ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್ ಇದ್ದಾಗ ಮಾತ್ರ ಒಂದಿನ. ಇವತ್ತು ರಕ್ಷಕ ಮೂವಿ ಈಗ ಒಂದು ಈಗ ಹೇಳ್ತಿದ್ರು 50 ದಿನ ಆಯ್ತು ನನಗೆ ಹೇಳಿದ್ರು. ಆ ದಿನದಲ್ಲಿ ನಾನು ಹೋಗಿ ನಾನು ಶಾರ್ಟ್ ಮಾಡ್ಬೇಕಾದ್ರೆ ತುಂಬಾ ರಕ್ಷಕ ನಾನು ಮಾಡಿದೆ. ಈಗ 4 ಮೂವಿ ಮಾಡಿದೀನಿ, ಇನ್ನೊಂದು ಈಗ ಹಂತದಲ್ಲಿ ಇದೆ ಅಂತ ಹೇಳಿ ತಿರ್ಗಾ ಬಂದ್ರೆ ಬುಲೆಟ್ ಕಾಳಿಗೆ ಬಂದು ಒಬ್ಬ ನನಗೆ ಸೂರ್ಯೇಂದ್ರ ಸರ್ ಅಂತ ಒಬ್ಬರು ನನಗೆ ಅವಕಾಶ ಕೊಡ್ತಾರೆ. ಡೈರೆಕ್ಟರ್ ವಿಜಯ್ ಸರ್ ಗೊತ್ತಿಲ್ಲ, ಷಡಕ್ ಸರಿ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನಾನು ಹೋದಾಗ ಅಲ್ಲಿ ಗೊತ್ತಾಯ್ತು, ಇಲ್ಲ ಇವ್ರು ಒಂದು ಅಂಬಲ್ಲಿದೆ, ಏನೋ ಒಂದು ಕಂಟೆಂಟ್ ಇದೆ, ಅದನ್ನ ಅವ್ರು ಬಂದು ಆ ಮೂವಿನಲ್ಲಿ ಏನಾದ್ರೂ ಮಾಡ್ಬೇಕು. ಆಕ್ಚುಲಿ ಅವ್ರ ಡೈರೆಕ್ಟರ್ ಪ್ರೊಡ್ಯೂಸರ್ ವಿತ್ ಆಕ್ಟರ್ ಆ ಮೂವಿದಲ್ಲಿ ಶಾರ್ಟ್ಸ್ ನಾನು ಕರೆಕ್ಟ್ ಆಗಿ ನಾನು ಒಂದು ಮಾಡ್ಬೇಕಾದ್ರೆ ಶಾರ್ಟ್ಸ್ ಕರೆಕ್ಟ್ ಆಗಿ ಬಂದಿಲ್ಲ. ಅವ್ರಿಗೆ ಗೊತ್ತಾಗುತ್ತೆ, ಅವ್ರು ಬಂದು ಹೇಳ್ತಾರೆ, ಇಲ್ಲ ನನ್ಗೆ ಹೀಗೆ ಬೇಕಂತ ಹೇಳ್ತಾರೆ, ಹೀಗೆ ಹೇಳೋದು ನನಗೆ ಫ್ರೇಮ್ ಇಡ್ಬೇಕಂತ ಹೇಳ್ತಾರೆ. ಬಟ್ ಶಾರ್ಟ್ ನಾನು ಕಂಪ್ಲೀಟ್ ಕಟ್ ಆದಾಗ ಬಂದು ಹೇಳ್ತಾರೆ, ಇಲ್ಲ ಇದೇ ತರ ಫೈಟಿಂಗ್ ಅಂತ ಹೇಳ್ತಾರೆ. ಜಸ್ಟ್ ನಾವು ನೋಡಿದಾಗ ಕರೆಕ್ಟ್ ಅಲ್ವಾ, ಅವ್ರು ಯಾಕೆ ಇದನ್ನ ಶಾರ್ಟ್ಸ್ ಇದ್ದಾರೆ ಹೇಳಿದ್ರು, ಹಿಂಗೆ ಬೇಕಂತ ಕರೆಕ್ಟ್. ಅವ್ರ ಪ್ರೊಡ್ಯೂಸರ್ ಆಗಿ, ಹೀರೋ ಆಗಿ, ಆಕ್ಟರ್ ಆಗಿ ಮಾಡ್ಬೇಕಂತಂದ್ರೆ ನಾವು DOP ಟೆಕ್ನಿಷಿಯನ್ ಆಗಿ ಅದನ್ನ ಅಳವಡಿಸ್ಕೊಂಡ್ರೆ ಮಾತ್ರ ಈಗ ಸಿನಿಮಾ ಏನ್ ಇವತ್ತು ಎಲ್ಲೋ ಒಂದ್ ಕಡೆ ದೊಡ್ಡ ಪರದೆಯಲ್ಲಿ ಇವತ್ತು ಗೊತ್ತು ಮಲ್ಟಿಪ್ಲೆಕ್ಸ್ ಆಗಿದೆ, ಸ್ಕ್ರೀನ್ ಅಲ್ಲಿ ಇವತ್ತು ಉಳ್ಕೊಳ್ಳೋದೇ ಕಷ್ಟ. ಕನ್ನಡ ಭಾಷೆ ಇವತ್ತು ಕರ್ನಾಟಕದಲ್ಲಿ 5 ದಿನ 3 ದಿನ 2 ದಿನ ಕಿತ್ಕೊಂಡು ಹೋಗ್ತಾ ಇದೆ. ಏನ್ ಕಿತ್ಕೊಂಡು ಹೋಗ್ತಾ ಇದೆ ಯೋಚನೆ ಮಾಡಿ ನೀವೇನೆ. ಇವತ್ತು ಸೋಷಿಯಲ್ ಮೀಡಿಯಾ ಇದೆ, ಇವತ್ತು ಇಲ್ಲಿ ನಾನು ಮಾತಾಡ್ತೀನಿ, ವರ್ಲ್ಡ್ ವೈಸ್ ಕಳಿಸ್ಬೋದು ಸೆಕೆಂಡ್ ಅಲ್ಲಿ. ಇಲ್ಲಿ ನಾನು ಸ್ಟೇಜ್ ಅಲ್ಲಿ ಮಾತಾಡ್ತಿದ್ದೆ, ಲೈವ್ ಅಲ್ಲಿ ವರ್ಲ್ಡ್ ವೈಸ್ ಕಳಿಸ್ಬೋದು. ಅದೇನೆ ಈಗ ರಕ್ಷಕ ಮೂವಿನ ಎಲ್ಲಾರ ಹತ್ರ ಮೊಬೈಲ್ ಇದೆ, ಎಲ್ಲಾದ್ರೂ ಟೆಕ್ನಿಷಿಯನ್ ಇವತ್ತು ಒಂದು ಬ್ರಾಡ್ಕಾಸ್ಟ್ ಇಂಟರ್ನೆಟ್ ಇದೆ. ನೀವು ಯಾಕೆ ಮಾಡಲ್ಲ? ಏನೀಗ ಅಪ್ಕಮಿಂಗ್ ಏನೀಗ ತುಂಬಾ ಮೂವಿಗಳು ಮಾಡ್ತಾರೆ, 2-3 ಕೈಯಲ್ಲಿದೆ. ಮೊದಲು ಅದು ಕಂಪ್ಲೀಟ್ ಆಗಿದೆ, ಡಬ್ಬಿಂಗ್ ಎಲ್ಲ ನಡೀತಾ ಇರ್ಬೋದು ಸಾಮಾನ್ಯ. ಇಂಥ ಒಬ್ಬ ನಟನಿಗೆ, ಇಂಥ ಒಬ್ಬ ನಿರ್ಮಾಪಕನಿಗೆ ಎಂಟೇನು ಒಂದು ಪೀಪಲ್ ಇದ್ದೀರ ಎಲ್ಲ, ನೀವೆಲ್ಲ ದೊಡ್ಡ ಮೊಬೈಲ್ ಇಟ್ಕೊಂಡಿರ್ತೀರ. ಅವ್ರಿಗೆ ಬೆಂಗಾಲ ಬಂದು ಇಟ್ಕೊಂಡು ನಿಮ್ ಕಡೆ ಕಾಂಟ್ರಿಬ್ಯೂಷನ್ ನಿಮ್ಗೇನು 2
ನೆಕ್ಸ್ಟ್ ಕನ್ನಡದಲ್ಲಿ ಹಾಕಿ. ನಾವು ಕನ್ನಡಿಗರು ಕನ್ನಡ ಭಾಷೆ ಮರಿಬಾರ್ದು ಯಾವ್ದನ್ನೇ, ಯಾಕಂದ್ರೆ ಎಲ್ಲಾ ಭಾಷೆ ಈಗ ಬೇರೆ ಬೇರೆ ಪಕ್ಕದ ರಾಜ್ಯದಲ್ಲಿ ಅವ್ರ ಭಾಷೆದಾಗ ಬಗ್ಗೆ ನಾನು ಯಾರು ಡಿವೈಡ್ ಮಾಡಲ್ಲ, ಎಲ್ಲ ಅವ್ರ ಸ್ಥಾನಮಾನಗಳಿದೆ ಅಂತ ಒಬ್ಬ ಈ ವ್ಯಕ್ತಿ ಬಂದು ಇವತ್ತು ನಿಮ್ಮ 100 ಡೇಸ್ ಕರೆದು ಬನ್ನಿ, ನಾವು ಈಗ 100 ಡೇಸ್ ಮಾಡ್ತಾ ಇದ್ದೀನಿ. ಆಯ್ತು ಸರ್, ನೀವು ಒಬ್ಬ ಟೆಕ್ನಿಷಿಯನ್ ಆಗಿ ಬಂದಿದ್ದೀರಾ, ಈಗ ಬಂದ್ಮೇಲೆ ನೀವು ಮಾಡೋಕ್ಕಾಗತ್ತಾ? ಈಗ ಇನ್ನೊಬ್ರು ಯಾರೋ ಬಂದ್ರೆ ಸರ್ ನಾನು ಮೂವಿ ಮಾಡಿದ್ದೀನಿ, ಶಾರ್ಟ್ ಬನ್ನಿ ಸರ್ 100 ಡೇಸ್ ಮಾಡಿದ್ದೀನಿ ಬನ್ನಿ ಅಂತ ಕರೆದು ಬರಲ್ಲ. ಒಂದು 100 ಡೇಸ್ ಮಾಡಿಕೊಂಡು ಸ್ಟೇಜ್ ಕರೆದು ಒಂದು ತುಂಬಾ, ಯಾಕಂದ್ರೆ ಅವರು ಒಂದು ಮಾತು ನನಗೆ ಇಷ್ಟ ತುಂಬಾ ಹೇಳ್ತೀನಿ, ನಾನು ಯಾವತ್ತೂ ಸ್ಟೇಜಲ್ಲಿ ಹೋಗಲ್ಲ, ಅವರಾಗಿ ಪುಷ್ ಮಾಡ್ಕೊಂಡು ಇವ್ರ ಜೊತೆ ಹೋಗಲ್ಲ, ಅವರ ಜೊತೆ ಫೋಟೋ ತೆಗೆಸ್ಕೊಳ್ತೀನಿ, ನಾನು ಹೋಗಲ್ಲ. ಯಾಕಂದ್ರೆ ಅವ್ರದ್ದು ಸ್ಟೇಜ್ ಇದೆ, ಅವ್ರು ಗೊತ್ತಿದ್ದಾರೆ, ಅವ್ರು ಕಷ್ಟಬಿದ್ದೀರಿ ಶ್ರಮ ಇರುತ್ತೆ, ಅವ್ರೊಂದು ಶಾರ್ಟ್ಸ್ ನಾನು ಮಾಡ್ತೀನಿ, ಮಾಡ್ತೀನಿ ಅವ್ರದ್ದು ಫೈಟಿಂಗ್ ಒಂದು ಸಾಂಗ್ ಅಲ್ಲಿ ನೋಡ್ಬಿಟ್ಟು ವೆರಿ ನೈಸ್ ಸರ್, ತುಂಬಾ ಖುಷಿಯಾಗಿದೆ ಸರ್, ನೀವು ಒಂದು ಕ್ಯಾಮ್ರಾ. ಸೊ ನಾನು ಒಂದು ಕ್ಯಾಮ್ರಾ ತೆರೀನಲ್ಲಿದ್ದೆ, ಚೆಕ್ ಮಾಡ್ತಾರೆ ಪ್ರತಿಯೊಂದು ಶಾರ್ಟ್ಸ್ ಹೇಗೆ ಬಂದಿದೆ ಅಂತ ನೋಡಿದಾಗ ತುಂಬಾ ಅದು ನೋಡಿ ಹೇಳ್ತಾರೆ ಅವರೇನೆ. ಈಗ ನಾನು ನನ್ನ ಇಮೇಜಿಂಗ್ ಬೇರೆ ಐತೆ, ಅವರು ಡೈರೆಕ್ಟ್ ಆಗಿ ಆಗಿ ವಿತ್ ಅವ್ರ ಶಾರ್ಟ್ಸ್ ಬಗ್ಗೆ ಅವ್ರು ಡಿವೈಡ್ ಅಂದ್ರೆ ಮುಂದೆ ಎಡಿಟೆಡ್ ಟೈಮ್ ಲ್ಯಾಬಲ್ಲಿ. ಥ್ಯಾಂಕ್ಸ್. ಈಗ ನಾನು ಏನಾದ್ರು ನಿಮ್ಮ ಚಿಕ್ಕರಿಗೆ ದೊಡ್ಡಾಗಿ ಟೆಕ್ನಿಷಿಯನ್ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ವಿಜಯ್ ಸರ್ ಸರ್ ಅವರು ಅದು ಬಂದಿದ್ರು. ಬಟ್ ಎಲ್ಲಾನು ನಿಮಗೆ ನಾನು ಈ ರಕ್ಷಕ ಮೂವಿ ತಂಡದ ಪರವಾಗಿ ಇವ್ರು ಏನೀಗ ರಕ್ಷಕ ಮೂವಿ ಅಥವಾ ಬುಲೆಟ್ ಖಾಲಿ ಇನ್ನೊಂದು ಕನ್ನಡಮಯಿ ಅದು ಇನ್ನೊಂದು ಅವ್ರು ಹೇಳ್ತಾರೆ ಕಿಡ್ನಾಪ್ ಅಂತ ಅವರು ನಾನು ಇದು ಮಾಡ್ಕೊಡ್ತಾರೆ, ಹೇಳ್ತಾರೆ. ಬಟ್ ಎಸ್ಪೆಷಲಿ ನನಗೆ ಗೊತ್ತಿರೋದು ಒಂದೇ, ಶಿವನಿಗೆ 3 ಕಣ್ಣು, ಶಿವನಿಗೆ 3 ಕಣ್ಣು, ನನಗೆ 3 ಕಣ್ಣು, ಏನಕ್ಕೆ ಕ್ಲೋಸ್ ಒಂದು ಕಣ್ಣು ಓಪನ್ ಕ್ಯಾಮ್ರಾ ಅಷ್ಟೇ. ಈಗ ನಾನು ಏನೇ ಆದ್ರೂ ಒಂದು ಹನಿ ಬಿ ನಿಮಗೆ ಗೊತ್ತಿದೆ, ಹನಿ ಬಿ ಗೊತ್ತಿದೆ ನಿಮ್ಗೆ. ಆ ಬಿ ಎಷ್ಟು ಹುಳ ಅದು ಬಿ ಹೋಗಿ ಎಷ್ಟು ದುಂಬಿಗಳು ತಗೊಂಡು ಬಂದು ಎಷ್ಟು ನೀರು ಕುಡಿದು ನಮ್ದು ಎಲ್ಲೋ ಒಂದ್ ಕಡೆ ಒಂದು ಪ್ರದೇಶದಲ್ಲಿ ಇತರ ಪ್ರದೇಶದಲ್ಲಿ ಇಡ್ತಿದೆ. ಯಾವ ವ್ಯಕ್ತಿ ಒಬ್ಬ ನೋಡಿದಾಗ, ಈಗ ಪ್ರೊಡ್ಯೂಸರ್ ಆಗ್ಬೋದು, ಡೈರೆಕ್ಟರ್ ಆಗ್ಬೋದು, ಆಕ್ಟರ್ ಆಗ್ಬೋದು, ಇತರ ಸಾಮಾನ್ಯ ವರ್ಗದ ನೋಡಿದಾಗ ಅದನ್ನ ತಗೊಳ್ತಾರೆ, ಅದನ್ನ ಇಡ್ತಾರೆ, ಅದ್ರ ವಿಷ ಇರಲ್ಲ, ಅಮೃತ ತಗೊಂಡು ಬಂದು ಯಾರೋ ಒಂದು ಟೇಬಲ್ ಇದೆ ಒಂದು ಇದರಲ್ಲಿ ಇಟ್ಟಾಗ ಒಂದು 100 ಡೇಸ್ ಆಗಿದೆ, ಒಂದು ಸಂಘ ಸಂಸ್ಥೆಯಲ್ಲಿ ಅಥವಾ ಎಲ್ಲೋ ಒಂದು ಟೇಬಲ್ ಇದೆ, ಈ ವಿಷಯಪ್ಪ ತಗೊಳ್ಳಿ ನೀವು ಬೇಗ ಹೋಗ್ಬಿಡ್ತೀರ ಅಂತ ಹೇಳಿದ್ರೆ ಇದನ್ನ ಕೈ ಹೊಡ್ತಾರೆ, ಇದು ವಿಷ ತಿಂದು ಹೋಗ್ಬಿಡ್ತಾರೆ ಅಂತ ಎಲ್ಲ ಹಿಂದೆ ಹೋಗ್ತಾರೆ. ಇಲ್ಲ ಕಡೆ ಅಮೃತ ಇದನ್ನೇ ಅಂತ 2 ಕೈ ಹೊಡ್ತಾರೆ ಸರ್ ಬೇಕಂತ. ಅದು ಆಗ್ಬೇಕು. ಇವತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ಪ್ರತಿಯೊಬ್ಬರು ಹನಿ ಬೀಳ್ತಾರ, ಎಲ್ಲರೂ ಬೀಗಳು ಒಂದಾಗಿ ನೀವು ಹನಿ ಇಟ್ಟಾಗ ಎಲ್ಲ ಸ್ಪೀಕರ್ ಮಾಡ್ಬೇಕು. ಸ್ಪೀಕರ್ ಮಾಡಿದ್ರೆ ಈಗ ಏನು ಸಿದ್ಧಲಿಂಗೇಶ್ವರ ಇನ್ನೊಂದ್ ಕಡೆ 100 ಡೇಸ್ ಆಗಿದೆ ಅಂತೆಲ್ಲ ನೀವೇನು ರಿಲೀಸ್ ಮಾಡ್ತೀರಾ, ಏನೇ ಬೇರೆ ಬೇರೆ ನಿಮ್ಮ ವರ್ಕ್ ಟೆಕ್ನಿಕಲ್ ಮಾಡ್ತೀರಾ, ಅವೆಲ್ಲ 50 ದಿನ 100 ದಿನ ಹೋಗ್ಬೇಕು. ಅವ್ರು ಹಾಕಿದ ಬಂಡವಾಳ, ಅವ್ರು ಹಾಕಿದ ಶ್ರಮ, ಅವ್ರು ಹಾಕಿದ ಒಂದು ಇದಕ್ಕೆ ಸರ್ ನಮ್ಮಲ್ಲ. ಆಕ್ಚುಲಿ ಆ ಮೂವಿನಲ್ಲಿ ಕನ್ನಡ ಬುಲೆಟ್ ಖಾಲಿ ಅಂತ ಮಾಡ್ತೀರಲ್ಲ, ಸೊ 3 ದಿನ ಆಕ್ಚುಲಿ 3 ದಿನ ನಾನ್ ವೆಜ್ ತರಿಸಿದ್ದಾರೆ. ಸೊ ರಿಯಲಿ ಸರ್ ಅವ್ರು ಗೊತ್ತಿಲ್ಲ, ನಾನ್ ವೆಜ್ ತರಿಸ್ಬಿಟ್ಟು ಅವ್ರಿಗೆ ಊಟ ಮಾಡಿಸಿದ್ದಾರೆ. ಸೊ ನಾವು ನಮ್ಗೆ ಏನಪ್ಪ ಈ ವ್ಯಕ್ತಿ ಇಷ್ಟು ಜನಕ್ಕೆ ನಾನ್ ವೆಜ್ ಹೇಳ್ಬಿಡ್ತಾರಲ್ಲ ಅಂತ ಬಿಟ್ಟು ನನಗೆ ಖುಷಿ ಆಯ್ತು. ಊಟ ವಿಚಾರದಲ್ಲಿ ತುಂಬಾ ಅದ್ಭುತವಾಗಿ ಕೆಲಸ ವಿಚಾರದಲ್ಲಿ ಬಂದ್ರೆ ಅಷ್ಟೇ ಸಿಕ್ತು ನಂಗೆ ಬೇಕು, ಅದೇ ತರ ಬೇಕಂತ ಅವ್ರ ನಂಬಲ್ಲಿದೆ ಅಂತ ಒಬ್ಬ ಇವತ್ತು ಕನ್ನಡ ಇಂಡಸ್ಟ್ರಿನಲ್ಲಿ ನಾವು ಏನು ಈಗ ನೀವು ನೋಡ್ತೀರಿ, ಎದುರಿಗೆ ವಿಜಯ್ ಸರ್ ಆಗ್ಬೋದು, ನಿಮ್ಮ ಒಂದು ಬೆನ್ನೆಲುಬು, ನಿಮ್ಮ ಒಂದು ಶ್ರಮ, ನಿಮ್ಮ ಒಂದು ಮಾತು, ತಿರ್ಗಿ ಅವ್ರಿಗೆ ಏನೇ ಟೆಕ್ನಿಕಲ್ ಅಲ್ಲಿ ನಿಮಗೆ ಕರೆದಾಗ ಒಂದು ಆಕ್ಟಿಂಗ್ ಆಗ್ಬೋದು, ಡಬ್ಬಿಂಗ್ ಆಗ್ಬೋದು, ಅಥವಾ ಏನೋ ವರ್ಕಿಂಗ್ ಆಗ್ಬೋದು, ಖಂಡಿತ ಅವ್ರಿಗೆ ಒಂದು ಇಂತಿಷ್ಟು ಟೈಮ್ ಆದ್ರೂ ಕೊಟ್ಟು ಖಂಡಿತ ಬನ್ನಿ. ಇಂಥ ಕೆಲವೊಂದ ನೀವು ಅವ್ರ ಮುಂದೆ ಆದ್ರೆ ಅದು ನೀವು ಹಿಂದೆ ಇರಿ, ಇಲ್ಲ ನೀವು ಮುಂದೆ ಅವ್ರ ಹಿಂದೆ ಇರ್ತಾರೆ, ನೀವು ಖಂಡಿತ ಕೈ ಬಿಡಲ್ಲ. ಎಸ್ಪೆಷಲಿ ನನ್ಗೆ ಯಾವತ್ತೂ ವಿಜಯ್ ಸರ್ ಆಗ್ಬೋದು ಸಂಬಂಧ ಇಲ್ಲ, ಆದ್ರೆ ಅವ್ರ ಶ್ರಮಕ್ಕೆ ನನಗೆ ಇವತ್ತು ಬೆಲೆ ಕೊಡ್ಬೇಕನ್ನೋ ಒಂದು ಉದ್ದೇಶಕ್ಕೆ ಈ ಸ್ಟೇಜ್ ನಿಮ್ಮೆಲ್ಲ ಪರವಾಗಿ ಏನಿರುತ್ತೆ ನೀವು ರಕ್ಷಕ ಟೀಮ್ ಪರವಾಗಿ ಆಗ್ಬೋದು, ಕುತ್ಕೊಂಡು ದೊಡ್ಡರ ಪರವಾಗಿ ಆಗಿರ್ಬೋದು, ನಾನು ಇಲ್ಲ ಹೇಳೋದಕ್ಕೆ ತುಂಬಾ ಇಷ್ಟಪಡ್ತೀನಿ. ಇನ್ನೊಂದು ಎಸ್ಪೆಷಲಿ ನಾನು ಏನೇ ಒಂದು ಮಾತಾಡಿದ್ರೆ, ಈಗ ನಾವು ನಿಮ್ಮ ತಾಯಿ ಅಪ್ಪ ಅಮ್ಮ ಗೊತ್ತಲ್ಲ, ಬೈತಾರೆ ಹೊಡಿತಾರೆ, ಅದಕ್ಕೆ ನಾವು ಮನ್ಸ್ಕೊಡ್ತೀವಿ, ಅವ್ರು ಕೊಡ್ತೀವಿ. ಅದೇ ತರ ನಾನು ಈಗ ನಿಮ್ಗೆ ನಾನು ಕ್ಷಮಾಪಣೆ ಕೇಳ್ತೀನಿ. ಈಗ ರಕ್ಷಕ ಮೂವಿ ಏನೀಗ ಅವರು ಹೇಳ್ತಾ ಇದ್ರು ಈ 100 ಡೇಸ್ ಆಗಿದೆ, ಸೊ ನೆಕ್ಸ್ಟ್ ಇನ್ನು 50 ದಿನ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಬಟ್ ನಮಗೂ ಖುಷಿನೇ ಖಂಡಿತ. ಅದಕ್ಕೂ ನೀವೆಲ್ಲರೂ ಒಂದು ದೊಡ್ಡ ಮಟ್ಟದಲ್ಲಿ ಆ ಸಮಾರಂಭ ಆದ್ರೆ ನೀವೆಲ್ಲರೂ ಬನ್ನಿ, ನಿಮ್ಮ ಜೊತೆ 5 ಜನ 10 ಜನ ಕರ್ಕೊಂಡ್ ಬನ್ನಿ, ಕರ್ಕೊಂಡು ಇದು ನಮ್ಮ ಮೂವಿ ಅಂತ ಬಿಟ್ಟು ಹೇಳ್ಕೊಂಡು ಅವಾಗ ಹೇಳಿದಾಗ ಅವ್ರಿಗೆ ಒಂದು ಖುಷಿ ಆಗುತ್ತೆ. ಈಗ ಒಂದು ಕ್ರೌಡ್ ಗೊತ್ತಿದೆ, ಇವತ್ತು ಈಗ ಸುದೀಪ್ ಇದಾರೆ, ದರ್ಶನ್ ಇದಾರೆ, ಅಥವಾ ದೊಡ್ಡ ಸ್ಟಾರ್ ನಟರುಗಳು ಬಂದಾಗ ಅದೊಂದು ಪ್ರೆಸ್ ಮೀಟ್ ಮಾಡ್ತಾರೆ, ಅಥವಾ ಇನ್ನೊಂದೆಲ್ಲ ಒಂದು ದೊಡ್ಡ ಗ್ರೌಂಡ್ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ, ಗೊತ್ತಲ್ವಾ? ಸೊ ಅವ್ರದಲ್ಲ. ಬಟ್ ಈಗ ನೀವು ಆಕ್ಟ್ ಮಾಡಿ ನೀವು ಒಂದು ದೊಡ್ಡ ಒಂದು ಚಿಕ್ಕ ರೋಲು, ಸಣ್ಣ ರೋಲು, ದೊಡ್ಡ ರೋಲು ಅಂತ ಮಾಡ್ಕೊಂಡು ಡಿವೈಡ್ ಮಾಡೋದಲ್ಲ, ಅದು ಜೀವವಾದಿಸಿದಿರ. ಇದು ನಾವು ನಿಂತ್ಕೊಂಡಿದ್ದ ಒಂದು ಸ್ಟೇಜ್ ಅಲ್ಲಿ ಇದು ಒಂದು 100 ಡೇಸ್ ಆಗಿದೆ. ಅವ್ರು ದೊಡ್ಡ ಸ್ಟಾರ್ ಆಗಿ 100 ಡೇಸ್ ಆಗೋದಲ್ಲ, ನೀವು ಎದ್ದು ಬಿದ್ದು ನೀವು ಮಾಡಿ 100 ಡೇಸ್ ಮಾಡ್ತೀರಿ, ಅದರಿಂದ ಜೀವ ಅದು ಫಿಲಿಮ್ ಅಂತ ಹೇಳೋದು.
ಟೆಕ್ನಿಷಿಯನ್ VFX ಎಲ್ಲ ಮಾಡ್ತಾರೆ. ಇದು ರಿಯಾಲಿಟಿ ಇದಲ್ವಾ, ಅದು ರಿಯಾಲಿಟಿ ತೋರಿಸ್ಬೇಕು ಒಬ್ಬ ವ್ಯಕ್ತಿ. ಆ ರಿಯಾಲಿಟಿಗೆ ತುಂಬಾ ಒಂದು ಮೌಲ್ಯ ಇದೆ, ಅದು ಕಂಟೆಂಟ್ ಇದೆ. ನೀವು ಖುಷಿ ಪಡ್ತೀರಾ, ನಗ್ತೀರಾ, ಅದ್ರ ಬಗ್ಗೆ ಅಂಬಿನೇಷನ್ ತಗೊಳ್ತೀರಾ. ಥ್ಯಾಂಕ್ ಯು. ನನಗೆ ಎರಡು ಮಾತಾಡೋಕ್ಕೆ ಸ್ಟೇಜ್ ಅವಕಾಶ ಕೊಟ್ಟಿದ್ದೆ ರಕ್ಷಕ ಟೀಮ್ಗೂ ನೀವು ಏನು ಕುತ್ಕೊಂಡು ಸಹೋದ್ಯೋಗಿಗಳು ಮಿತ್ರರು ಸಿಸ್ಟರ್ ಬಂದವರೆಲ್ಲರಿಗೂ ನಾನು ಈ ಎರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಈ ರಕ್ಷಕ ಟೀಮ್ಗೂ ಹೇಗೇನು ಈಗ ವಿಜಯ್ ಸರ್ಗೂ ಶರತ್ ಸರ್ ಏನು ಕುತ್ಕೊಂಡಿದ್ದಾರೆ ಅಕ್ಕಪಕ್ಕದಲ್ಲಿ ಅವ್ರಿಗೂ ನಾನು